ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಬಹಳ ದೊಡ್ಡ ಸ್ಕೆಯಿಂದ ಬುರುಡೆ ಇಟ್ಕೊಂಡು ಹೋಗ್ತಾರೆ, ಏನೋ ದೊಡ್ಡ ಸಾಧನೆ ಮಾಡ್ತಿದ್ವಿ ಅಂತ. ಸುಪ್ರೀಂ ಕೋರ್ಟಲ್ಲಿ ತೂಚಿ ಅಂತ ಉಗಿದು ಅರ್ಜಿ ವಜಾ ಮಾಡಿ ಕಳಿಸುತ್ತೆ. ಆ ಅರ್ಜಿ ವಜಾ ಆದ್ಮೇಲೆ ತಿಮ್ರೋಡಿ ಮನೆಯಲ್ಲಿ ಕುತ್ಕೊಂಡು ಸ್ಕೆಚ್ ಹಾಕ್ತಾರೆ. ಇವ್ರದ್ದು ಸ್ಕೆಚ್ಚು, ಡೀಲು, ಡೈರೆಕ್ಷನ್, ಪ್ರೊಡಕ್ಷನ್ ಹೌಸ್ ಎಲ್ಲ ತಿಮ್ರೋಡಿ ಮನೆನೆ. ಬುರುಡೆ ಚಿನ್ನಯ್ಯನನ್ನ ಬಳಸ್ಕೊಂಡು ಪಿತೂರಿ ಮಾಡೋದಕ್ಕೆ ಹುನ್ನಾರ ಮಾಡ್ತಾರೆ. ಧರ್ಮಸ್ಥಳ ಮತ್ತು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ವಿರುದ್ಧ ಅಪಪ್ರಚಾರವನ್ನ ನಿರಂತರವಾಗಿ ಮಾಡ್ತಾನೆ ಬರ್ತಾರೆ. ಕೋರ್ಟ್ನಲ್ಲಿ ಚಿನ್ನಯ್ಯನ ಹೇಳಿಕೆಯನ್ನು ದಾಖಲಿಸಿ ಪ್ರಚಾರ ಕೊಡೋದು ಇವರ ಮೊದಲನೇ ಪ್ಲಾನ್ ಆಗಿರುತ್ತೆ. ಯೂಟ್ಯೂಬರ್ಗಳನ್ನ ಬಳಸ್ಕೊಂಡು ಪ್ರಚಾರ ಮಾಡೋದು ಇವರ ಅತಿ ದೊಡ್ಡ ಸ್ಟ್ರೆಂತ್ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಬುರುಡೆ ಸಹಿತ ದೂರು ಕೊಟ್ಟು ಗುಂಡಿ ತೋಡಿಸಿ ಜನರನ್ನ ನಂಬಿಸ್ಬೇಕು. SIT ಮಾಡುತ್ತೋ ಇಲ್ವೋ ಗೊತ್ತಿಲ್ಲ, ಒಟ್ನಲ್ಲಿ ನಾವು ಗುಂಡಿ ತೋಡಿಸ್ಬೇಕು, ಮತ್ತೆ ಅದೇ ಗುಂಡಿಗೆ ನಾವು ನಾಳೆ ಒಂದು ದಿವಸ ಬೀಳ್ಬೇಕು ಅಂತ ಇವ್ರು ಪ್ಲಾನ್ ಮಾಡ್ಕೊಳ್ತಾರೆ. ಪ್ರತಿ ಹಂತದ ಬಗ್ಗೆ ವಿಡಿಯೋ ಮಾಡಿ ಇಟ್ಕೊಂಡಿರುತ್ತೆ ಈ ಧರ್ಮದ್ರೋಹಿಗಳ ಟೀಮ್. ಅದೇ ಪ್ರತಿ ಹಂತದಲ್ಲಿ ಕುತಂತ್ರಿಗಳ ಬಣ್ಣವನ್ನ ಹಂತ ಹಂತವಾಗಿ ಅದೇ ಹಂತದಲ್ಲಿ ಬಯಲು ಮಾಡ್ತಾ ಬರುತ್ತೆ ಪವರ್ ಟಿವಿ ಹೇಳಿದಂತೆ ಧರ್ಮದ್ರೋಹಿಗಳ ಬಣ್ಣ ಬಟ್ಟ ಬಯಲಾಗಿದೆ. ಇದೀಗ ಧರ್ಮದ್ರೋಹಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಅಂತ ಜನ ಒತ್ತಾಯ ಮಾಡ್ತಾ ಇದ್ದಾರೆ. ಇದು ದಕ್ಷಿಣ ಕನ್ನಡ ಬೆಳ್ತಂಗಡಿ ಜನರ ಒತ್ತಾಯ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಜನರ ಒತ್ತಾಯ ಮತ್ತು ಪವರ್ ಟಿವಿ ಒತ್ತಾಯ ಕೂಡ ಹೌದು. ಹಾಗಾದ್ರೆ ಅಲ್ಲಿನ ಜನ ಏನ್ ಮಾತನಾಡಿದ್ರು ಧರ್ಮಸ್ಥಳದಲ್ಲಿ ಕೇಳಿಸ್ಕೊಂಡು ಬನ್ನಿ. ಕೋರ್ಟಿನಲ್ಲಿ ಒಂದು ತಿರಸ್ಕೃತವಾದಂತದಕ್ಕೆ ಆ ವ್ಯಕ್ತಿಗಳಿಗೆ, ಆ ಗ್ಯಾಂಗ್ಗಳ ಒಂದು ಮನವಿಯನ್ನು ಪುರಸ್ಕಾರ ಮಾಡಿ ಅದಕ್ಕೆ SIT ರಚನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಮ ರಾಜ್ಯದ ಪರಿಸ್ಥಿತಿ ಏನು ಅಂತ ಹೇಳುವಂಥದ್ದು. ಯಾರೋ ಒಬ್ಬ ಅನಾಮಿಕ ಅಥವಾ ಏನೋ ಒಂದು ಬಂದು ಹೇಳಿದ ಅಂತ ಹೇಳಿದ್ರೆ ಅದಕ್ಕೂ SIT ತಂಡವನ್ನು ರಚನೆ ಮಾಡ್ತಾರೆ ಅಂತ ಹೇಳಿದ್ರೆ ಇದು ನಮ್ಮ ರಾಜ್ಯದ ವ್ಯವಸ್ಥೆಯ ದುಸ್ಥಿತಿಯನ್ನು ಕಾಣುತ್ತಾ ಇದೆ. ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಇದು ಇದಾಗಿದ್ದಲ್ಲ, ಅದು ಹೇಳಿದಕ್ಕೆ ಇವರಿಗೆ ಅಲ್ಲಿ ಏನು ಮಾನ್ಯತೆ ಸಿಗಲಿ. ಇವರು ಮತ್ತೆ ಏನು ಕಟ್ಟೆಗಳನ್ನು ಕಟ್ಟಿ ಬೇರೆ ಬೇರೆ ಕಡೆಯಲ್ಲಿ ಹೋಗಿ ಬೇರೆ ಕೋರ್ಟನ್ನು ಸಹ ವಂಚನೆ ಮಾಡಿದಾಗಾಯ್ತಲ್ಲ ಇವರು. ಮತ್ತೆ ಹಿಂದೆ ಎಲ್ಲ ನಾವೆಲ್ಲ ಆಲೋಚನೆ ಮಾಡಿ ಬಂದು ಬರೇ ಒಂದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೆಲ್ಲ ಇಂಥದ್ದನ್ನೆಲ್ಲ ಹಿಡಿದು ಅಂತ ಅಪರಾಧಿಗಳನ್ನೆಲ್ಲ ಹಿಡಿದು ಒಳಗೆ ಹಾಕ್ತಿದ್ರು. ಇದು ಎಷ್ಟೆಷ್ಟು ದೊಡ್ಡ ದೊಡ್ಡ SP IG ಎಂತೆಂಥವ್ರು ಸೇರಿದ್ರು ಕೂಡ ಇದಕ್ಕೇನಿಲ್ಲ, ಸುಮ್ಮನೆ ವಿಚಾರಣೆ ಅದು ಇದಂತ ಹೇಳ್ಕೊಂಡು ಹೀಗೇ ನಡೀತಾ ಇದೆ ಹೊರತು. ಈ ಹಿಂದೆ ಸುಪ್ರೀಂ ಕೋರ್ಟ್ ಇದಕ್ಕೆ ಚೀಮಾರಿ ಮತ್ಲಬ್ ಇದಕ್ಕೆ ಇದು ಮಾಡಿತ್ತು. ಅದು ರಾಜ್ಯ ಸರ್ಕಾರಕ್ಕೆ ತಿಳಿಯದ ಗೊತ್ತಿಲ್ಲ. ಈ ನೋಡಿ SIT ತನಿಖೆ ಅದು ಮುಗ್ದ ಮೇಲೆ ಸಹ ನಡೀತಾನೆ ಉಂಟು. ಮತ್ತು ಜನಗಳನ್ನು ಪೂರಾ ಏನ್ ಮಾಡಿದ್ರು ಅಂತ ಹೇಳಿ ಒಂದು ಕನ್ಫ್ಯೂಸ್ ಮಾಡಿ ಹಾಕಿದ್ದಾರೆ. ಏನು ಅಂತ ಹೇಳಿ ಕ್ಲಿಯರೇ ಆಗ್ತಾ ಇಲ್ಲ. ಆದ್ರೆ ಇವತ್ತು ಇದರ ಬಗ್ಗೆ ತಿಳಿದಾಗ ಅದೊಂದು ಕನ್ಫರ್ಮ್ ಆಗಿದೆ ಇವತ್ತು. ಸರ್, ಇದು ಈ ಧರ್ಮಸ್ಥಳದಲ್ಲಿ ಎಲ್ಲ ಬರೀ ಸುಳ್ಳವನ್ನು ಹೇಳದವರು. ಈ ಧರ್ಮಾಧಿಕಾರದಲ್ಲಿ ಇಲ್ಲಿ ಯಾವುದೋ ಬರೀ ಸುಳ್ಳು ಹೇಳದವರನ್ನು ಧರ್ಮ ಇದು ಎಲ್ಲ ಪ್ರಜೆಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ನಮಗೆ ನ್ಯಾಯ ಧರ್ಮ ಇದು ಬೇಕು ಅಂತಾನೆ ನಾವು ಮಾಡ್ತಾ ಇರೋದು ಸರ್. ಇದು ನ್ಯಾಯ ಮೋಸವನ್ನೆಲ್ಲ ಬರೀ ರಾಜಕೀಯದವರೇನೆ ಅವರು. ಆದ್ರೆ ಈ ಧರ್ಮರಾಜಿಗಳು ನಮಗೆ ಬೇಕಾದದ್ದು ನಮಗೆ ಕೊಟ್ಟಿ ಕಾಪಾಡಿಕೊಂಡು ನಮ್ಮ ಬುದ್ಧಿಯಿಂದ ನಾವು ರಾಜ್ಯ ಸರ್ಕಾರ ನೇರವಣೆ ಅಂತಾನೆ ಹೇಳ್ಬೋದು ಸರ್. ಅದು ನಮ್ಮಂತ ಕೋಟ್ಯಾನುಗಟ್ಟಲೆ ಭಕ್ತರಿಗೆ ಮನಸ್ಸಿನಲ್ಲಿ ಗೊಂದಲವನ್ನು ಹುಟ್ಟಿಸ್ತಕ್ಕಂಥ ಕೆಲಸವನ್ನ ಸರ್ಕಾರ ಹುನ್ನಾರ ಮಾಡಿದೆ. ಆದಷ್ಟು ಬೇಗ ಎಲ್ಲ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡಿ ಇದನ್ನ ಬಗೆಹರಿಸಬೇಕಂತೇಳಿ ಕೇಳ್ಕೊತೀವಿ ಸರ್. 1994ರಿಂದ 2025ರವರೆಗೆ ಇದನ್ನು ಪ್ರಕರಣಗಳನ್ನು ಮಾಡಬೇಕು ಅಂತೇಳಿ ಹೋಗಿದ್ದಾರೆ. ಸೊ ಅದರಲ್ಲಿ ಏನು ತಿರುಳಿಲ್ಲ, ಈಗಾಗಲೇ ಇದರಲ್ಲಿ ನೋಡಿ ಆಗಿದೆ ಅಂತ ಹೇಳುವಂತದ್ದನ್ನು ಸುಪ್ರೀಂ ಕೋರ್ಟ್ ಅಬ್ಸರ್ವ್ ಮಾಡಿದೆ. ಆ ಪ್ರಕಾರವಾಗಿ ಅದನ್ನು ಅವರ ಅರ್ಜಿಯನ್ನು ವಜಾ ಮಾಡಿದೆ. ಹಾಗಾಗಿ ಅದರಲ್ಲಿ ರಾಜ್ಯ ಸರ್ಕಾರ ಏನು ಅಂತೇಳಿ ಅದರ ಬಗ್ಗೆ ಕ್ರಮ ಕೈಗೊಳ್ಬೇಕು. ಯಾಕೆ ಹೋದ್ರು, ಏನು ಮತ್ತೇನು, ಆ ವಕೀಲರ ಬಗ್ಗೆ ಕೂಡ ಕ್ರಮ ಕೈಗೊಳ್ಳಬೇಕು. ಯಾಕೆ ಅಡಗಿದ್ದಾರೆ ಅವರೇ ಅದೇ ವಕೀಲರು ಇಲ್ಲಿ SP ಹತ್ರ ಕರ್ಕೊಂಡು ಬಂದದ್ದು. ಸುಪ್ರೀಂ ಕೋರ್ಟ್ ವಜಾ ಮಾಡಿದಂತ ಕೇಸನ್ನು ಮುಚ್ಚಿಟ್ಟು ಇಲ್ಲಿ ನ್ಯಾಯಾಲಯಕ್ಕೆ ಹೋಗಿ ಬೇರೆ ಬೇರೆ ರೀತಿಯಲ್ಲಿ ಷಡ್ಯಂತ್ರಗಳನ್ನು ಮಾಡುತ್ತಾ ಇಲ್ಲಿ ಈ ರೀತಿ ಮಾಡ್ತಿರುವಂಥದ್ದು ಖಂಡಿತ ಖಂಡನೀಯ. ಬಹುಶಃ ಜನರಿಗೆ, ಈ ಎಲ್ಲ ಜನರಿಗೆ ನಮ್ಮ ಪವರ್ ಟಿವಿಯ ಒಂದು ತನಿಖೆಯಿಂದ, ವರದಿಗಳಿಂದ ಸತ್ಯ ದರ್ಶನ ಆಗಿದೆ.